ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇದು ಬೆಸ್ಟಿ ಮಾರ್ನಿಂಗ್. ಇವತ್ತು ನಾನು ಏನು ಮಾಡ್ಕೋತೇನಪ್ಪ ಅಂದ್ರೆ ನಿನ್ನೆ ವಿಡಿಯೋ ಗ್ಯಾಪ್ ಆಗಿತ್ತು ನಂದು. ಇಲ್ಲಿ ಏನೈತಿ ರೊಟ್ಟಿ ಚಪಾತಿ ಮಾಡೇನಿ, ತೋರಿಸ್ತಾ ಇದ್ದೀನಿ ನೋಡ್ಬೋದು. ಡೈಲಿ ಈ ಥರ ಇರ್ತೈತೆ ನೋಡ್ರಿ. ಇವತ್ತು ತನಕ ರೊಟ್ಟಿ ಚಪಾತಿ ಮಾಡಿದ್ದೀನಿ ನಾನಿಲ್ಲಿ ಒಂದು ಬಟಾಟಿ ಬಾಜಿನ ಮಾಡತ್ತೇನೆ. ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡನಿ ಸ್ವಲ್ಪ ದಪ್ಪದ ಮೂಡಿ ಮೇಲೆ. ಹಂಗೆ ಏನೈತಿ ಕರ್ಬೇವು ಉದ್ದಿನ ಬೇಳೆನ ಹಾಕ್ಕೊಂಡು ಮಾಡ್ತಾ ಇರೋದು ನಾನು. ಇವಾಗ ಏನೈತಿ ಒಂದು ಕಡಾಂಗಿ ಇಟ್ಕೊಂಡನಿ, ಬಾಜಿ ಮಾಡತ್ತೇನೆ ನಾನು. ಚಪಾತಿ ಜೊತೆ ಎಲ್ಲ ಚೆನ್ನಾಗಿ ಇರ್ತೈತೆ ಅಂತ ಹೇಳಿ ಮಾಡತ್ತಿರೋದು ನಾನು. ಇವಾಗ 2-3 ಸ್ಪೂನ್ ಎಣ್ಣೆನ ಹಾಕೋತೇನೆ ನಾನು. ಇವಾಗ ಚೆನ್ನಾಗಿ ಮಾತಾಡ್ಕೊತ ನಿಮ್ಮ ಜೊತೆ ನಾನು ಅಡುಗೆನ ಶುರು ಹಚ್ಕೋತಾನೆ. ಉದ್ದಿನ ಬೇಳೆನ ಹಾಕತ್ತೇನೆ. ನಿನ್ನೆ ವಿಡಿಯೋ ಯಾಕೆ ಗ್ಯಾಪ್ ಆತಂದ್ರೆ ನಿನ್ನೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ನಮ್ಮ ತಮ್ಮನ ಹೆಂಡತಿ ಡೆಲಿವರಿ ಇತ್ತು. ಅದ್ರ ಸಲುವಾಗಿ ನಾನು ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ 7 ಗಂಟೆಗೆಲ್ಲ ಹೋಗಿಬಿಟ್ಟಿದ್ದೀವಿ ನಾವು. ಅಲ್ಲಿ ವಿಡಿಯೋನ ಸ್ವಲ್ಪ ನೋಡ್ಕೊಂಡು ಹಾಕೊಬೇಕು ಅಂತ ಅಂದ್ಕೊಂಡು ಅಲ್ಲಿ ಯಾರೂ ಮಾಡೋಕ್ಕೆ ಕೊಡಲಿಲ್ಲ, ಬೇಡ ಬೇಡ ಅಂದರು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ. ಈ ರೆಸಿಪಿ ಚೆನ್ನಾಗಿರ್ತೈತಿ, ಒಂದು ಸಲ ಟ್ರೈ ಮಾಡಿರಿ. ಉದ್ದಿನ ಬೇಳೆ ಬೊಟ್ಯಾಟೊ ಬಾಜಿ ಅಂತ ಹೇಳಿ ಮಾಡತ್ತಿರೋದು ನಾನು. ಇವಾಗ ಶುರು ಹಚ್ಕೋಣ. ಈ ಥರ ಹುರ್ಕೋಬೇಕು. ಇದನ್ನು ಸ್ವಲ್ಪ ಮಿಡಲ್ದಾಗ ಕೆಂಪಗಾಗಬೇಕಿದ. ಅವಾಗಾದ ನಂತರ ಒಂದೊಂದಾಗಿ ಸ್ಟೆಪ್ವಾಗಿ ಹಾಕಬೇಕು. ಇವಾಗ ಕರಿಬೇವು ಹಾಕತ್ತೀನಿ. ಈ ಥರ ಹುರ್ಕೊಂಡ ನಂತರ ಒಂದೊಂದಾಗಿ ಹಾಕ್ಕೋಬೇಕು. ನಾನು ಈ ಕರಿಬೇವು ಹಾಕ್ಕೊಂಡನಿ. ಇವಾಗ ಏನೈತಿ ಸಾಸಿವೆ ಹಾಕೋತೀನಿ. 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಹಾಕೋತಾ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡನಿಲ್ಲ. ಹಂಗೆ ಏನೈತಿ ಚೆನ್ನಾಗಿತ್ತು ಪಾಪು, ಗಂಡು ಪಾಪು. ನೋಡೋಣ ಇನ್ನೊಂದು ದಿನ ಯಾವಾಗಾರ ಮಾಡ್ಕೊಂಡ್ರಂದ್ರೆ ಹಾಸ್ಪಿಟಲ್ದಾಗಿಂದ ಮನೆಗೆ ಹೋದ ನಂತರ ಆದರೂ ವಿಡಿಯೋ ಮಾಡ್ಕೊ ಅಂದಾಗ ಹಾಕಬೇಕಾಗ್ತೈತಿ. ಯಾರ ಪರ್ಮಿಷನ್ ಇಲ್ದನೂ ಏನೂ ಮಾಡೋಕ್ಕಾಗಂಗಿಲ್ಲಲ್ಲ. ಅದ್ರ ಸಲುವಾಗಿ ಹಾಸ್ಪಿಟಲ್ದಾಗ ನಾನು ವಿಡಿಯೋನ ಮಾಡಿ ಹಾಕಿಲ್ಲ. ಅದಕ್ಕಾಗಿ ನಿನ್ನೆ ವಿಡಿಯೋ ಗ್ಯಾಪ್ ಆಗೈತಿ. ಇವಾಗ ಏನೈತಿ ಈರುಳ್ಳಿನ ಹಾಕೋಣ. ಉದ್ದಿನ ಬೇಳೆ ಸ್ಮೆಲ್ ಅನ್ಕರ ಘಮ ಘಮ ಅನ್ಸಿರ್ತೈತಿ. ಎಣ್ಣೆಗೆಲ್ಲ ಹಾಕಿ ಹುರಿದ್ಬಿಟ್ರೆ ಚೆನ್ನಾಗಿ ಸ್ಮೆಲ್ ಬರ್ತೈತೆ ಅಂತ ಹೇಳ್ಬೋದು. ನನಗಿಷ್ಟ ಭಾಳದ. ಇವಾಗ ಒಂದು 4-5 ಮೆಣಸಿನ್ಕಾಯಿ ಕಟ್ ಮಾಡಿರೋದು ಹಾಕತ್ತೇನೆ. ನಾನಿಲ್ಲಿ ಬಟಾಟೊ ಅರ್ಧ kg ತೊಗೊಂಡಿನ್ಲೆ, ಅದಕ್ಕಾಗಿ ಸ್ವಲ್ಪ ಜಾಸ್ತಿನ ಹಾಕ್ಕೊಂಡನಿ. ಹಸಿ ಮೆಣಸಿನ್ಕಾಯಿನ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆಯಾಗ. ಇವಾಗ ಚೆನ್ನಾಗಿ ಹುರಿದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತೇನೆ ಸ್ವಲ್ಪ. ಹಂಗೆ ಏನೈತಿ ಒಂದು ಅರ್ಧದಷ್ಟು ಟೊಮೆಟೊನ ಉದ್ದಕಾಯಿ ಕಟ್ ಮಾಡಿರೋದ ಹಾಕತ್ತೇನೆ ನಾನು. ಹೇಳ್ಬೇಕಂದ್ರೆ ಇದೊಂದು ಬಟಾಟಿ ಬಾಜಿ ಮಸ್ತಾಗಿರ್ತೈತಿ. ಈ ಥರನೂ ಒಂದು ರೆಸಿಪಿ ಮಾಡ್ಕೋರಿ. ಯಾಕಂದ್ರೆ ಉದ್ದಿನಬೇಳೆ ಟೇಸ್ಟನ್ನು ಹಂಗಿರ್ತೈತೆ. ಅದು ಚೆನ್ನಾಗಿತ್ತು, ಅಷ್ಟೇ ಸೂಪರಾಗಿತ್ತಪ್ಪ. ಇವಾಗ ಏನೈತಿ ಅರಿಶಿನ ಪುಡಿ ಹಾಕೋತೇನೆ 1 ಸ್ಪೂನ. ಇವಾಗ ಏನೈತಿ ರುಚಿಗೆ ತಕ್ಕಷ್ಟು ಉಪ್ಪು. ಏನೈತಿ ರುಚಿಗೆ ತಕ್ಕಷ್ಟು ಉಪ್ಪು ಇರಬೇಕು, ಆದರೆ ಜಾಸ್ತಿ ಇರಬಾರ್ದು. ಜಾಸ್ತಿ ಆದ್ರೂ ಯಾವುದಾದ್ರೂ ನಡೆಯಂಗಿಲ್ಲ. ಇವಾಗ ಬಟಾಟಿನ ಹಾಕೋತೇನೆ ನಾನು. ಆಲೂ ನನ್ನ ಕಡೆ ಎಲ್ಲ ಬಟಾಟಿನ ಅಂತೀವಿ ನಾವು. ಇವಾಗ ಏನೈತಿ ಈ ಥರ ಮಿಕ್ಸ್ ಹೊಡ್ಕೊಂಬಿಡ್ಬೇಕು ಇದನ್ನು. ಇವಾಗ ಮೇಲ್ಗಡೆ ಎಲ್ಲ ಕೊತ್ತಂಬರಿ ಹಾಕ್ಕೊಂಡು ನಿಮಗೆ ಹೇಳೋದನ್ನು ಮರ್ತೀನಿ. ಕೊತ್ತಂಬರಿ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬನ್ನಿ. ಈ ಥರ ಇತ್ತು. ಇವಾಗ ರೆಡಿ ಆಗೈತಿದ. ತಾಟಿಗೆ ಹಚ್ಕೊಂಡ್ಬಿಡೋಣ. ಎಲ್ಲ ರೆಡಿ ಮಾಡಿ ತಾಟಿಗೆ ಹಚ್ಕೋದು ಇಷ್ಟು ಟೈಮ್ ಆಗ್ತೈತೆ ಅಂದ್ರೆ ನಾನು ಎಲ್ಲನೂ ಮಾಡೀನಿ. ರೆಸಿಪಿ ನಿಮಗೆ ಒಂದೇ ಹೇಳಿರೋದ, ಎಷ್ಟೊಂದು ಮಾಡ್ಕೊಂಡು ನನಗೆ ಗೊತ್ತು. ಇವತ್ತು ಹೇಳ್ಬೇಕಂದ್ರೆ ಅನ್ನ ಸಾಂಬಾರು, ಇಲ್ಲಿ ಮೊಟ್ಟೆ ಕುದಿಸಿಟ್ಟನಿ. ಅದನ್ನು ಸಿಪ್ಪೆ ತೆಗ್ದಿಲ್ಲ, ಯಾಕಂದರೆ ಡಬ್ಬಿ ಕಳಿಸೋದೈತೆಲ್ಲ ಅದ್ರ ಸಲುವಾಗಿ. ಉಪ್ಪಿನಕಾಯಿ ಎಲ್ಲನೂ ರೆಡಿ ಮಾಡ್ಕೋಬೇಕಾದ್ರೆ ಇಷ್ಟೊಂದು ಟೈಮ್ ಹಿಡಿತು. ಇವಾಗ ಏನೈತಿ ತಾಟಿಗೆಲ್ಲ ಹಚ್ಕೊಂಡು ನೋಡಿದ್ರಾ ಚೆನ್ನಾಗೈತೆಲ್ಲ. ಟೇಸ್ಟ್ ನೋಡಿದ್ರೆ ನನಗೆ ಗೊತ್ತಾಗ್ತೈತೆಲ್ಲ. ನೀವು ಒಂದು ಸಲ ಟ್ರೈ ಮಾಡಿರಿ. ಓಕೆ, ನಾನು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ. ಹಂಗೆ ನೋಡ್ತಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದೆ ಯಾರು ನೋಡತ್ತಾರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ಓಕೆ, ಟೇಕ್ ಕೇರ್, ಬಾಯ್. ನಾಳೆ ಸಿಗ್ತೀನಿ ಹೊಸ ರೆಸಿಪಿ ಒಂದಿಗೆ.